ಮಹಿಷಾಸುರನ ಪೌರಾಣಿಕ ಕಥೆ ಭಾರತದ ಪೌರಾಣಿಕ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಮತ್ತು ಇದು ಧರ್ಮದ ಜಯವನ್ನು ಅಧರ್ಮದ ಮೇಲೆ ಪ್ರತಿಪಾದಿಸುವುದಾಗಿ ತಿಳಿಸುತ್ತದೆ. ಮಹಿಷಾಸುರನು ಅಸುರ ವಂಶದಲ್ಲಿ ಜನಿಸಿದ ಶೂರನಾಗಿದ್ದನು. ಅವನ ತಂದೆ ರಂಭರಾಜ ಎಂಬ ದೈತ್ಯ ರಾಜ. ರಂಭನು ತನ್ನ ಪತ್ನಿ ಡಂಬಿ ಅವರಿಂದ ಮಹಿಷಾಸುರನನ್ನು ಜನಿಸಿದನು. ಈ ಕಾರಣದಿಂದ ಮಹಿಷಾಸುರನು ಅಸುರ ಕುಲದ ಮಗನಾಗಿದ್ದನು ಮತ್ತು ಬಾಲ್ಯದಿಂದಲೇ ಶಕ್ತಿಶಾಲಿಯಾಗಿ ಬೆಳೆದನು. ಮಹಿಷಾಸುರ ಸಂಹಾರದ ಪೌರಾಣಿಕ ಕಥೆ ಭಾರತದ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಇದು ಸತ್ಯ ಮತ್ತು ಧರ್ಮವು ಅಸತ್ಯ ಮತ್ತು ಅಧರ್ಮದ ಮೇಲೆ ಸಾಧಿಸುವ ಜಯದ ಸಂಕೇತವಾಗಿ ಪ್ರತಿಷ್ಠಿತವಾಗಿದೆ. ಇದು ಸತ್ಯ ಮತ್ತು ಧರ್ಮವು ಅಸತ್ಯ ಮತ್ತು ಅಧರ್ಮದ ಮೇಲೆ ಜಯ ಸಾಧಿಸುವುದನ್ನು ಪ್ರತಿಪಾದಿಸುತ್ತದೆ. ಮೈಸೂರು ಸಮೀಪದ ಚಾಮುಂಡಿ ಬೆಟ್ಟವೇ ಈ ಪೌರಾಣಿಕ ಘಟನೆಯ ಕಣವಾಗಿದ್ದು, ದೇವಿ ಚಾಮುಂಡೇಶ್ವರಿ ಇಲ್ಲಿಯೇ ಮಹಿಷಾಸುರನನ್ನು ಸಂಹರಿಸಿದ್ದಾಳೆ ಎಂಬ ನಂಬಿಕೆ ಜನಪರಂಪರೆಯಲ್ಲಿ ಆಳವಾಗಿ ಬೇರೂರಿದೆ. ಮಹಿಷಾಸುರನು ಅಸುರ ವಂಶದಲ್ಲಿ ಜನಿಸಿದ ಶೂರನಾಗಿದ್ದನು. ಅವನು ಮಹಿಷ ಎಂದರೆ ಎಮ್ಮೆ, ಅಸುರ ಎಂದರೆ ದೈತ್ಯ. ಅವನು ಎಮ್ಮೆ ಹಾಗೂ ಮಾನವನ ರೂಪ ಎರಡನ್ನೂ ತಾಳಬಲ್ಲ ವಿಶೇಷ ಶಕ್ತಿಯುಳ್ಳವನಾಗಿದ್ದನು. ಬಾಲ್ಯದಿಂದಲೇ ಅವನು ತಪಸ್ಸಿನಲ್ಲಿ ತೊಡಗಿ ಬ್ರಹ್ಮನನ್ನು ತೃಪ್ತಿಪಡಿಸಿದನು. ತನ್ನ ಶಕ್ತಿಯನ್ನು ಶಾಶ್ವತವಾಗಿ ಸ್ಥಾಪಿಸಲು ಯಾರೂ ಮನುಷ್ಯರು ಅಥವಾ ದೇವರು ತನ್ನನ್ನು ಸಂಹರಿಸಬಾರದು ಎಂಬ ವರವನ್ನು ಬೇಡಿಕೊಂಡನು. ಬ್ರಹ್ಮನು ಆತನ ಭಕ್ತಿಯಿಂದ ಮೆಚ್ಚಿ ಆ ವರವನ್ನು ಕೊಟ್ಟನು. ಆದರೆ ವರವನ್ನು ಪಡೆದ ನಂತರ ಮಹಿಷಾಸುರನು ಅಹಂಕಾರದಿಂದ ತುಂಬಿ ತನ್ನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಆರಂಭಿಸಿದನು. ಅವನು ದೇವತೆಗಳ ಮೇಲೆಯೂ ಆಕ್ರಮಣ ಮಾಡಿ ಇಂದ್ರನ ಸ್ವರ್ಗವನ್ನು ಕಬಳಿಸಿದನು. ದೇವತೆಗಳನ್ನು ತಮ್ಮ ಸ್ಥಾನಗಳಿಂದ ಹೊರಹಾಕಿ ಲೋಕವನ್ನು ತನ್ನ ಅಧೀನಕ್ಕೆ ತಳ್ಳಿದನು. ಎಲ್ಲೆಡೆ ಅನ್ಯಾಯ, ಭಯ, ದುಃಖ ಆವರಿಸಿಕೊಂಡವು. ಯಜ್ಞ, ಹವನ, ಧರ್ಮಕರ್ಮಗಳು ಅಡಚಣೆಗೆ ಸಿಲುಕಿದವು. ದೈತ್ಯರ ಅಹಂಕಾರವು ಗಗನಕ್ಕೇರಿತು. ಮನುಷ್ಯರ ಬದುಕು ದುಸ್ತರವಾಗಿದ್ದು, ದೇವತೆಗಳು ಸಹಾಯಕ್ಕಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಬಳಿ ತೆರಳಿದರು. ಆ ಸಂದರ್ಭದಲ್ಲಿ ತ್ರಿಮೂರ್ತಿಗಳು ತಮ್ಮ ತಮ್ಮ ದಿವ್ಯ ತೇಜಸ್ಸನ್ನು ಒಂದಾಗಿ ಸೇರಿಸಿದರು. ದೇವತೆಗಳೆಲ್ಲರೂ ತಮ್ಮ ಶಕ್ತಿಯನ್ನು ನೀಡಿದರು. ಈ ದಿವ್ಯ ತೇಜಸ್ಸಿನಿಂದ ಒಂದು ಅಪರೂಪದ, ಅದ್ಭುತ ಮತ್ತು ಅಪ್ರತಿಹತ ರೂಪವು ಪ್ರತ್ಯಕ್ಷವಾಯಿತು. ಆಕೆ ದೇವಿ ದುರ್ಗೆಯಾಗಿ ಜನಿಸಿದಳು. ಅವಳ ಪ್ರತಿಯೊಂದು ಅಂಗವೂ ದಿವ್ಯ ಕಿರಣಗಳನ್ನು ಹರಡುತ್ತಿತ್ತು. ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಅವಳಿಗೆ ಸಮರ್ಪಿಸಿದರು. ಶಿವನು ತ್ರಿಶೂಲವನ್ನು, ವಿಷ್ಣುನು ಚಕ್ರವನ್ನು, ವಾಯುದೇವನು ಧನುಸ್ಸನ್ನು, ಅಗ್ನಿದೇವನು ಶಕ್ತಿಯನ್ನು, ಇಂದ್ರನು ವಜ್ರಾಯುಧವನ್ನು, ವರುಣನು ಶಂಖವನ್ನು ಕೊಟ್ಟನು. ಅವಳ ಸಿಂಹವು ಅವಳ ವಾಹನವಾಗಿ ನಿಂತಿತು. ಮಹಿಷಾಸುರನು ತನ್ನ ಅಸುರ ಸೇನೆಯೊಂದಿಗೆ ಭೂಮಿಯನ್ನೆಲ್ಲ ಕದನರಂಗವನ್ನಾಗಿ ಮಾಡಿದ್ದ. ಅವನ ವಿರುದ್ಧವಾಗಿ ದೇವಿಯು ಯುದ್ಧಭೂಮಿಗೆ ಬಂದು ನಿಂತಳು. ಯುದ್ಧವು 9 ದಿನಗಳು ಭಯಾನಕವಾಗಿ ನಡೆಯಿತು. ದುರ್ಗೆಯು ಅಸುರರ ಮೇಲೆ ಯುದ್ಧಕ್ಕೆ ಹೊರಟಳು. ಮಹಿಷಾಸುರನು ತನ್ನ ಅಸುರ ಸೇನೆಯೊಂದಿಗೆ ಭೂಮಿಯನ್ನು ಕಂಪಿಸಿದನು. ದೇವಿ ಮತ್ತು ಅಸುರರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. 9 ದಿನಗಳ ಕಾಲ ನಡೆದ ಆ ಯುದ್ಧದಲ್ಲಿ ದೇವಿಯು ತನ್ನ ಪರಾಕ್ರಮವನ್ನು ತೋರಿಸಿದಳು. ಮಹಿಷಾಸುರನು ತನ್ನ ರೂಪವನ್ನು ಬದಲಿಸಿಕೊಂಡು ಒಮ್ಮೆ ಸಿಂಹವಾಗಿ, ಮತ್ತೊಮ್ಮೆ ಆನೆಯಾಗಿ, ಮತ್ತೊಮ್ಮೆ ಮನುಷ್ಯನಾಗಿ, ಮತ್ತೆ ಎಮ್ಮೆ ರೂಪದಲ್ಲಿ ದೇವಿಯ ಎದುರು ಹೋರಾಡಿದನು. ಆದರೆ ಪ್ರತಿ ಬಾರಿ ದೇವಿಯ ಆಯುಧಗಳು ಅವನನ್ನು ನಾಶಮಾಡುತ್ತಿದ್ದವು. ಕೊನೆಗೆ ದಶಮಿಯ ದಿನದಲ್ಲಿ ಅವನು ತನ್ನ ಮೂಲ ಎಮ್ಮೆ ರೂಪದಲ್ಲಿ ದೇವಿಯ ಎದುರು ನಿಂತನು. ಅದೇ ಸಮಯದಲ್ಲಿ ದೇವಿಯು ತನ್ನ ತ್ರಿಶೂಲವನ್ನು ಎತ್ತಿ ಅವನ ಹೃದಯವನ್ನು ಭೇದಿಸಿದಳು. ಮಹಿಷಾಸುರನು ನೆಲಕ್ಕೆ ಬಿದ್ದು ಸಂಹಾರಗೊಂಡನು. ಮಹಿಷಾಸುರನ ಸಂಹಾರವು ಕೇವಲ ಒಂದು ದೈತ್ಯನ ಅಂತ್ಯವಲ್ಲ, ಅದು ಧರ್ಮದ ಜಯವನ್ನು ಪ್ರತಿಪಾದಿಸುವ ಘಟ್ಟವಾಗಿದೆ.
ಅಧರ್ಮ ಎಷ್ಟೇ ಬಲಿಷ್ಠವಾಗಿ ಕಾಣಿಸಿಕೊಂಡರೂ ಧರ್ಮದ ಶಕ್ತಿಯ ಮುಂದೆ ಅದು ಶಾಶ್ವತವಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ಈ ಕಥೆ ಸಾರುತ್ತದೆ. ಈ ವಿಜಯವನ್ನು ಸ್ಮರಿಸುವುದಕ್ಕಾಗಿ ಪ್ರತಿ ವರ್ಷ ನವರಾತ್ರಿ ಮತ್ತು ವಿಜಯದಶಮಿ ಹಬ್ಬಗಳನ್ನು ಭವ್ಯವಾಗಿ ಆಚರಿಸಲಾಗುತ್ತದೆ. ವಿಶೇಷವಾಗಿ ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದ ಸ್ಮರಣಾರ್ಥವಾಗಿ ವೈಭವದಿಂದ ನಡೆಸಲಾಗುತ್ತದೆ. ಮೈಸೂರು ಚಾಮುಂಡಿ ಬೆಟ್ಟದ ಮೇಲೆ ಇರುವ ಚಾಮುಂಡೇಶ್ವರಿ ದೇವಾಲಯವು ಈ ಪೌರಾಣಿಕ ಘಟನೆಯ ನೆನಪನ್ನು ಕಾಪಾಡಿಕೊಂಡಿದೆ. ಬೆಟ್ಟದ ಪಾದಭಾಗದಲ್ಲಿ ಇಂದಿಗೂ ಮಹಿಷಾಸುರನ ಭವ್ಯ ಪ್ರತಿಮೆ ಇದೆ. ಅದು ದೇವಿಯ ಪರಾಕ್ರಮವನ್ನು ಮತ್ತು ಅಧರ್ಮದ ನಾಶವನ್ನು ಪ್ರತಿನಿಧಿಸುತ್ತದೆ. ಒಡೆಯರ ರಾಜವಂಶವು ದೇವಿ ಚಾಮುಂಡೇಶ್ವರಿಯನ್ನು ತಮ್ಮ ರಾಜ್ಯದ ರಕ್ಷಕಿಯಾಗಿ ಪೂಜಿಸುತ್ತಿದ್ದರು. ಅವರ ಕಾಲದಲ್ಲಿ ಪ್ರಾರಂಭವಾದ ಮೈಸೂರು ದಸರಾ ಉತ್ಸವವು ದೇವಿಯ ವಿಜಯೋತ್ಸವವನ್ನು ಆಚರಿಸುವ ಒಂದು ಸಂಸ್ಕೃತಿಯ ಹಬ್ಬವಾಗಿ ಇಂದು ವಿಶ್ವವಿಖ್ಯಾತಿಯಾಗಿದೆ. ಹೀಗಾಗಿ ಮಹಿಷಾಸುರ ಯಾರು ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ಅವನ ಸಂಹಾರದ ಪೌರಾಣಿಕ ಕಥೆಯನ್ನು ಅರಿಯುವುದು ಕೇವಲ ಒಂದು ಪುರಾಣದ ಭಾಗವಲ್ಲ, ಅದು ಭಾರತೀಯ ಸಂಸ್ಕೃತಿಯ ಹೃದಯದಲ್ಲಿ ಬೇರೂರಿರುವ ಧರ್ಮ, ಶಕ್ತಿ ಮತ್ತು ಸತ್ಯದ ಸಂದೇಶವಾಗಿದೆ. ಮಹಿಷಾಸುರನ ಪೌರಾಣಿಕ ಕಥೆ, ಅವನ ಕುಟುಂಬದ ಹಿನ್ನೆಲೆ, ದೇವಿ ದುರ್ಗೆಯ ವಿಜಯ ಮತ್ತು ಚಾಮುಂಡಿ ಬೆಟ್ಟದ ಪವಿತ್ರತೆ ಇವೆಲ್ಲವೂ ಒಟ್ಟಾಗಿ ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ಶಕ್ತಿಯ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ. ಈ ಕಥೆ ಕೇವಲ ಪುರಾಣದ ಘಟನೆ ಅಲ್ಲ, ಇದು ಧರ್ಮವು ಸದಾ ಜಯ ಸಾಧಿಸುತ್ತದೆ, ಶಕ್ತಿ ಮತ್ತು ನೀತಿಯು ದುರ್ಬಲತೆಯನ್ನು ಜಯಿಸುತ್ತದೆ ಎಂಬ ಸಂದೇಶವನ್ನು ತೋರಿಸುತ್ತದೆ. ಚಾಮುಂಡಿ ಬೆಟ್ಟದ ಪವಿತ್ರತೆಯೇ ಜನರ ಭಕ್ತಿ, ಧೈರ್ಯ ಮತ್ತು ವಿಶ್ವಾಸಕ್ಕೆ ಶಾಶ್ವತ ಆಧಾರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.